GNT ಬಾಗ್ಲಾಕಿದೆ. GNT ಬಾಗ್ಲಾಕಿದೆ. ಹಾಂ ಅದನ್ನ ಮೀಟಿಂಗ್ ಅವರ ಗುಂಡ್ಲುಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಬ್ಬರು ಕೂಡ ಡಾಕ್ಟ್ರುಗಳಿಲ್ಲ. ಅಲ್ಲಿ ಚೀಟಿ ತಗೊಳಕ್ಕೆ ಹೋದರೆ ಅಲ್ಲಿ ಸಮಸ್ಯೆ ಆಗ್ತದೆ. ಇಲ್ಲಿ ಬಂದರೆ ಇಲ್ಲಿ ಡಾಕ್ಟ್ರುಗಳು ಯಾರೂ ಇಲ್ಲ. ಮೀಟಿಂಗ್ ಇದೆ ಅಂತೇಳಿ ಬೆಳಿಗ್ಗೆಯಿಂದ ಇಷ್ಟೋ ತನಕ ಎಲ್ಲ ರೂಮ್ಸ್ಗಳು ಖಾಲಿ ಇವೆ, ಒಬ್ಬ ಡಾಕ್ಟ್ರು ಇಲ್ಲ. ಇದು ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ಡಾಕ್ಟ್ರು, ಸಾರ್ವಜನಿಕ ಆಸ್ಪತ್ರೆ ಒಬ್ಬರು ಕೂಡ ಇಲ್ಲ. ಹಂಗಾಗಿ ಎಷ್ಟಾದ ನೀವು ಬಂದು ಮಲಗಿಲಿ? ಯಾರು ಬಂದು ನೋಡಿಲ್ಲ ನೀವೇ? ಹಾಂ, ಇದು ಕೂಡ ಒಬ್ಬರು ಇಲ್ಲ. ಇದು ಮೂಳೆ ಡಾಕ್ಟ್ರ ಕೊಠಡಿ. ಮೂಳೆ ಡಾಕ್ಟ್ರು ಕೂಡ ಬಂದಿಲ್ಲ ಇಲ್ಲಿ. ಅಲ್ಲಿ ಚೀಟಿ ಕೊಡೋ ಸಮಸ್ಯೆ ಆದರೆ ಇಲ್ಲಿ ಡಾಕ್ಟ್ರುಗಳು ಒಬ್ಬರು ಇರಲ್ಲ. ಇದು ಸಮಸ್ಯೆ ನೋಡಿ. ಇದು ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥದ್ದು. ಇಲ್ಲಿ ಕೂಡ ಯಾರೂ ಇಲ್ಲ. ಮೀಟಿಂಗ್ ಅಂತೇಳಿ ಒಬ್ಬ ಡಾಕ್ಟ್ರುಗಳು ಇಲ್ಲ ಇಲ್ಲಿ. ಎಲ್ರಿಗೂ ನಮಸ್ಕಾರ. ಇದು ನೋಡಿ ಚೀಟಿ ಕೊಡ್ತಕ್ಕಂಥ ಇದು ಒಬ್ಬರು ಇರೋದಿಲ್ಲ ಇಲ್ಲಿ. ನಾನು 100 ರೂಪಾಯಿ ನೋಟ್ ಚೇಂಜ್ ಇರಲಿಲ್ಲ. ಚೀಟಿ ಕೊಡಿ ಅಂದಕ್ಕೆ ಇವರು ಚೀಟಿನೇ ಕೊಡಲ್ಲ ಅಂತೇವರು. ಮತ್ತು ನಾನು THOಗೆ ಮತ್ತು ಮಂಜುನಾಥ್ ಸರ್ಗೆ ಇಲ್ಲಿನ ಡಾಕ್ಟ್ರಿಗೆ ಫೋನ್ ಮಾಡಿದಾಗ ಅವ್ರು ಕರ್ಸ್ಕೊಂಡು ಮಾತಾಡ್ತಾ ಇದ್ದಾರೆ. ಈ ಹಾಸ್ಪಿಟ್ಲಲ್ಲಿ ಒಬ್ಬರು ಕೂಡ ಡಾಕ್ಟ್ರುಗಳಿಲ್ಲ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಎಲ್ಲ ಖಾಲಿ ಇದೆ. ಈ ಥರ ಗುಂಡ್ಲುಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ಥರ ಅವ್ಯವಹಾರಗಳು ನಡೀತಾ ಇದೆ. ಆದರೂ ಕೂಡ ಅಧಿಕಾರಿಗಳು ನನಗೇನು ಗೊತ್ತಿಲ್ಲ ಅನ್ನೋ ರೀತಿ ಕಣ್ಮುಚ್ಕೊಂಡು ಕೂತಿದ್ದಾರೆ. ನೋಡ್ತಾ ಇರ್ಬೋದು ನೋಡಿ.